ಸ್ನೇಹಿತರೆ ನಮಸ್ಕಾರ. ಬ್ರಿಟಿಷರು ಹಾಗೂ ಮೈಸೂರು ದೊರೆಗಳು ಆಳಿದ ನಂತರ ಕುಣಿಗಲ್ ಸ್ಟಡ್ ಫಾರಂಗೆ 506 ಎಕರೆ ವಿಸ್ತೀರ್ಣದ ಸುಂದರ ಪರಿಸರದ ತಾಣವನ್ನ ನೀಡಲಾಗಿತ್ತು. ಅದರಲ್ಲಿ ಕುಣಿಗಲ್ ಪಟ್ಟಣದ ನ್ಯಾಯಾಲಯಗಳ ಸಮುಚ್ಚಯ, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ, ಪ್ರವಾಸಿ ಮಂದಿರ, ಪಿಡಬ್ಲ್ಯೂಡಿ, ಜಿಲ್ಲಾ ಪಂಚಾಯಿತಿ, ನೀರು ನೈರ್ಮಲ್ಯ ಸೇರಿದಂತೆ ಪ್ರಥಮ ದರ್ಜೆ ಕಾಲೇಜು ಹಾಗೂ ಸಾರ್ವಜನಿಕರ ಉಪಯೋಗಗಳಿಗೆ 106 ಎಕರೆ ಜಾಗವನ್ನ ವಶಪಡಿಸಿಕೊಳ್ಳಲಾಯಿತು. ಇನ್ನುಳಿದ 423 ಎಕರೆ ಭೂಮಿಯಲ್ಲಿ ಇಂದಿನ ಸಿದ್ದರಾಮಯ್ಯನವರ ಸರ್ಕಾರ ಟೌನ್ಶಿಪ್ ಮಾಡಲು ಸಂಚು ರೂಪಿಸಿದೆ. ಈ ಸಂಬಂಧ 17ನೇ ತಾರೀಕು ಕುಣಿಗಲ್ ಪಟ್ಟಣದಲ್ಲಿ ಹಲವಾರು ಸಾಹಿತಿಗಳು, ಚಿತ್ರನಟರು ಸೇರಿದಂತೆ ವಿಚಾರವಂತರು ಬೃಹತ್ ಪ್ರತಿಭಟನೆ ನಡೆಸಲಿದ್ದಾರೆ. ಸ್ಟಡ್ ಫಾರಂಗೆ ಬಂದ ಭೂಮಿ ಹಾಗೂ ಅದನ್ನು ಕಳೆದುಕೊಂಡ ವಿಚಾರವಾಗಿ ಸ್ಟಡ್ ಫಾರಂ ಅಧಿಕಾರಿ ಗಣೇಶ್ ಏನ್ ಹೇಳ್ತಾ ಇದ್ದಾರೆ ಕೇಳೋಣ ಬನ್ನಿ. ಸರ್, ನಮಗಿರೋ ಮಾಹಿತಿ ಪ್ರಕಾರ ಈ ಕುಣಿಗಲ್ ಸ್ಟಡ್ ಫಾರ್ಮ್ನ ಇಂದಿನ ವಿಸ್ತೀರ್ಣ ಒಟ್ಟು 506 ಎಕರೆ. ಹಾಗೆ ಆದರೆ ಈಗಿನ ಪ್ರಸ್ತುತ ವಿಸ್ತೀರ್ಣ ಏನಿದೆ 423 ಎಕರೆ ಇದೆ. ಈಗಿನ ಉಳಿದ ಲ್ಯಾಂಡ್ ಎಲ್ಲೆಲ್ಲಿ ಹೋಯ್ತಪ್ಪ ಅಂದರೆ, ಈಗ ನಮ್ಗೆ ಈಗಿರುವಂತಹ ಪ್ರಥಮ ದರ್ಜೆ ಕಾಲೇಜ್ ಇರ್ಬೋದು, ಅದು 11 ಎಕರೆ 20 ಗುಂಟೆ ಇದೆ. ಅದರ ಪಕ್ಕದಲ್ಲಿರೋ ಇನ್ಸ್ಪೆಕ್ಷನ್ ಬಂಗ್ಲೋ, ಅದರ ಪಕ್ಕದಲ್ಲಿರೋ PWD ಮತ್ತು KSRTC ಡಿಪಾರ್ಟ್ಮೆಂಟು ಮತ್ತು ನಮ್ಮ ಕೋರ್ಟ್ ಕಾಂಪ್ಲೆಕ್ಸು, ಇದಕ್ಕೆಲ್ಲದಕ್ಕೂ ನಮ್ಮ ಫಾರಮ್ನ ಜಾಗವನ್ನು ಕೊಟ್ಟು ಈಗ ಅಲ್ಲೆಲ್ಲ ಅವರು ಆ ಜಾಗನ ಆಕ್ರಮಿಸ್ಕೊಂಡಿದ್ದಾರೆ. ಮತ್ತು ನಾವು ಕುಣಿಗಲ್ ಸ್ಟಡ್ ಫಾರ್ಮ್ನ URBR ತೊಗೊಂಡ್ಮೇಲೆ ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಅಂತೇಳಿ ಈಗ ಬೆಂಗಳೂರು ಮತ್ತು ಹಾಸನ ರೈಲ್ವೆಗೆ 12 ಎಕರೆ ಜಾಗನ ಇಲ್ಲಿ ತೊಗೊಂಡಿದ್ದಾರೆ. ಮತ್ತು ನಮ್ಮ ಹೇರೂರು ಫಾರಮಲ್ಲಿ ರಾಷ್ಟ್ರೀಯ ಹೆದ್ದಾರಿಗೆ 12 ಎಕರೆ ಜಮೀನು ಅಲ್ಲೂ ಹೋಗಿದೆ. ಮತ್ತು ರಾಂಬಾಣ್ ಫಾರಮಲ್ಲಿ 2 ಎಕರೆ ವಿಸ್ತೀರ್ಣ ಹಳ್ಳಿಯ ಗ್ರಾಮಸ್ಥರಿಗೆ ರಸ್ತೆ ಮಾಡಬೇಕು ಅಂತೇಳಿ ಅಲ್ಲೂ 2 ಎಕರೆ ಹೋಗಿದೆ. ಇದೇ ರೀತಿ ನಮ್ಮ ಫಾರಮ್ನ ಲ್ಯಾಂಡು ಆಲ್ಮೋಸ್ಟ್ ಒಂದು 100-150 ಎಕರೆ ಜಾಗನ ಈಗಾಗಲೇ ಸರ್ಕಾರದವ್ರು ಬಳಸ್ಕೊಂಡಿದ್ದಾರೆ ಸರ್. ಹೌದು, 423 ಎಕರೆ ಇನ್ನುಳಿದ ಪ್ರದೇಶದಲ್ಲಿ 240 ಕುದುರೆಗಳನ್ನು ಸಾಕಿ ಕುಣಿಗಲ್ ವಂಶವಾಹಿನಿಯನ್ನು ಬೀಜದ ಕುದುರೆ ಸಹಾಯದಿಂದ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಸ್ಪರ್ಧೆ ನೀಡುವ ಉತ್ತಮ ತಳಿಯ ಕುದುರೆಗಳನ್ನ ಉತ್ಪಾದನೆ ಮಾಡಲಾಗ್ತಿದೆ. ಇಲ್ಲಿ ಹುಟ್ಟಿ ಬೆಳೆದ ಕಿಂಬರ್ಲಿ ಅಂತಹ ಹಲವಾರು ಕುದುರೆಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕುಣಿಗಲ್ಗೆ ಒಂದು ಕೀರ್ತಿ ತಂದಿವೆ. ಇನ್ನುಳಿದ ಜಾಗದಲ್ಲಿ ಯಾವ ರೀತಿ ಕುದುರೆಯ ಉತ್ಪಾದನೆ ನಡೀತಾ ಇದೆ ಎಂಬುದನ್ನ ಕೇಳೋಣ. ಉಳಿಕೆ ಇದೇನಿದೆ, ಈಗ 423 ಎಕರೆಯಲ್ಲಿ ನಾವು ಪ್ರಸ್ತುತ ಈಗ ನಾವು ನಮ್ಮ ಕಾರ್ಯಚಟುವಟಿಕೆಯಲ್ಲಿ ನಿರ್ವಹಿಸ್ತಾ ಇದ್ದೀವಿ. ಆದರೆ ಇಲ್ಲಿ ನಾವು ನಮ್ಮ ಕುದುರೆ ತಳಿಗಳ ಒಂದು ಅಭಿವೃದ್ಧಿನ ಮಾಡ್ತಾ ಇದ್ದೀವಿ. ನಾವು ನಮ್ಮ ರೇಸ್ ಕುದುರೆಗಳನ್ನ ಇಲ್ಲಿ ತಂದು ಹೆಣ್ಣು ಕುದುರೆಗಳನ್ನ ಅದನ್ನು ಕವರಿಂಗ್ ಮಾಡಿಸಿ ಮರಿ ಹಾಕಿಸಿ ನಾವು ಅದನ್ನು 2 ವರ್ಷ ಸಾಕಿ ಅದನ್ನ ಮಾರಿ ಇಲ್ಲಿ ನಾವು ಬೇರೆ ಎಲ್ಲ ಒಂದು ರೇಸಿಂಗ್ ಡಿವಿಷನ್ಗಳಿಗೆ ಕಳಿಸ್ಕೊಡ್ತಾ ಇದ್ದೀವಿ ಇಲ್ಲಿಂದ. ಹೌದು, ಕುಣಿಗಲ್ ಕುದುರೆ ಎಂಬ ಅದ್ಭುತ ಶಕ್ತಿಯನ್ನ ಉತ್ಪಾದಿಸುವ ಈ ಸ್ಥಳದಲ್ಲಿ ಯಾವುದೋ ಒಂದು ಶಕ್ತಿ ಅಡಗಿದೆ. ಈ ಮಣ್ಣಿನಲ್ಲಿ ಅಂತಹ ವಾತಾವರಣವಿದೆ ಎಂಬುದಕ್ಕೆ ಆದಿಗಂಗರ ಕಾಲದಿಂದ ಇಂದಿನ ಸಿದ್ದರಾಮಯ್ಯರವರ ಕಾಲದವರೆಗೆ ಹಲವಾರು ಸಾಕ್ಷಿಗಳಿವೆ. ಹಾಗಾದರೆ ಆ ಮಣ್ಣಿನ ಸೀಕ್ರೆಟ್, ಆ ಗುಣದ ಸೀಕ್ರೆಟ್, ಅಲ್ಲಿನ ಉತ್ಪಾದನೆಯ ಸೀಕ್ರೆಟ್ ಎಂಬುದನ್ನ ತಿಳಿಯೋಣ ಬನ್ನಿ. ಹೇಳ್ತಾರೆ ಗಂಗರ ಕಾಲದಿಂದನೂ ಕೂಡ ಇದು ಇಲ್ಲಿ ಒಂದು ಜಾಗಕ್ಕೆ ಅವ್ರು ಬಂದಾಗ ಅವ್ರ ಕುದುರೆಗಳು ಇಲ್ಲಿ ಬಂದು ಒಂದೇ ದಿನದಲ್ಲಿ ಅವರು ಏನು ರೆಸ್ಟ್ ತಗೊಳ್ಳೋಕ್ಕೆ ಬಂದಾಗ ಒಂದೇ ದಿನದಲ್ಲಿ ಆ್ಯಕ್ಟಿವ್ ಆದವು ಅಂತೇಳಿ. ಅದಕ್ಕೆ ಕಾರಣ ಈ ಮಣ್ಣಿನ ಒಂದು ಫಲವತ್ತತೆ ಮತ್ತು ಈ ಒಂದು ವಾತಾವರಣ ಅಂತ ಅವಾಗಲಿಂದನೂ ಕೂಡ ಹೇಳ್ಕೊಂಡು ಬಂದಿದ್ದಾರೆ. ನಾವು ಇದುವರೆಗೂ ಕೂಡ ನೀವು ನೋಡ್ಬೋದು ನಮ್ಮ ಪ್ಯಾಡಕ್ಗಳು ಅಂದರೆ ಕುದುರೆಗಳನ್ನ ಸಾಕೋ ಜಾಗನ ನಾವು ಇದುವರೆಗೂ ಒಂದು ದಿನ ನಾಟಿ ಮಾಡಿದ ನಾವು. ಈಗ ಏನು ನಾವು ಇರೋದು 30 ವರ್ಷ, ಅದಕ್ಕಿಂತ ಹಿಂದೆ ಈಗೇನು 150 ವರ್ಷದಿಂದ ಸಾಕಾಣಿಕೆ ಮಾಡ್ಕೊ ಬಂದಿದ್ದಾರೋ ಅವಾಗಿಂದನೂ ಕೂಡ ಯಾರೂ ಇಲ್ಲಿ ಒಂದು ಹುಲ್ಲು ಕೂಡ ನಾಟಿ ಮಾಡಿಲ್ಲ. ಅದೇ ಬೆಳ್ಕೊಳ್ತಾರಂಥ ಹುಲ್ಲಿದು. ಸೊ ಇದು ಆ ಹುಲ್ಲು ಕುದುರೆಗಳಿಗೆ ಒಂದು ಒಳ್ಳೆಯ ಪೋಷಕಾಂಶನ ಕೊಡ್ತಾ ಇದೆ ಮತ್ತು ಒಳ್ಳೆಯ ಅಭಿವೃದ್ಧಿನೂ ಕೂಡ ಆಗ್ತಾ ಇದ್ದಾವೆ. ಇಲ್ಲಿನ ವಾತಾವರಣ ನೀರಿಂದಾಗ್ಬೋದು, ಗಾಳಿದಾಗ್ಬೋದು ಮತ್ತು ಭೂಮಿದಾಗ್ಬೋದು ಕುದುರೆಯ ಒಂದು ಉತ್ಪತ್ತಿಗೆ ಭಾಳ ಸೂಕ್ತವಾದ ಜಾಗ ಆಗಿರೋದ್ರಿಂದ ಇದನ್ನು 250 ವರ್ಷಗಳಿಂದನೂ ಕೂಡ ಇಲ್ಲಿ ಈ ಕುದುರೆಯ ಸಂತಾನೋತ್ಪತ್ತಿಯ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಸರ್. ಏನುಲ್ಲದು ಇದು ನ್ಯಾಚುರಲ್ ಅರಿಯಾಲಿ ಗ್ರಾಸ್ ಅಂತಲೇ ಹೇಳ್ತೀವಿ. ಅದು ಯಾವ ಏನು ಹೈಬ್ರಿಡ್ ಅಲ್ಲ, ಏನೂ ಅಲ್ಲ, ಹೊರದೇಶದಿಂದ ತಂದಿರೋದು ಅಂತನಲ್ಲ, ನಮ್ಮಲ್ಲೇ ಬೆಳೆದಿರೋಂತಹ ನ್ಯಾಚುರಲ್ ಗ್ರಾಸ್ ಸರ್. ಅದು ಎಲ್ಲ ಕಡೆ ಬೇರೆ ಯಾಕೆ ಸಿಕ್ಕಲ್ಲ? ಇದು ಬೇರೆ ಅದು ಈಗ ಕೆಲವರ ಕಡೆ ಎಲ್ಲ ನಾಟಿ ಮಾಡ್ತಾ ಇರ್ತಾರೆ, ಅದು ಉಳುಮೆ ಮಾಡ್ತಾ ಇರ್ತಾರೆ, ಅದು ಕಾಲಕ್ರಮೇಣ ಕಳೆದೋಗಿರ್ಬೋದು. ಆದರೆ ಇದನ್ನು ನಾವು 250 ವರ್ಷದಿಂದ ಕುದುರೆಗೆ ಅಂತಲೇ ಬಿಟ್ಕೊಂಡಿರೋದ್ರಿಂದ ಈ ಒಂದು ನ್ಯಾಚುರಲ್ ಗ್ರಾಸು ಇದುವರೆಗೂ ಹೋಗಿಲ್ಲ.
ಆ ಒಂದು ಬೀಜದ ಬೇರು ಇಲ್ಲೇ ಉಳ್ಕೊಂಡಿದೆ. ಹಾಗಾಗಿ ಅದೊಂದು ಸಂರಕ್ಷಣೆ ಆಗಿದೆ ಅಂತಲೂ ಹೇಳ್ಬೋದು. ನಿಜ ಸ್ನೇಹಿತರೆ, ಇಲ್ಲಿ ಸಾಕ್ಷಾತ್ ಶಿವಪಾರ್ವತಿ ನರ್ತನ ಮಾಡಿದ ಸ್ಥಳ. ಇತಿಹಾಸ ಪ್ರಸಿದ್ಧ ಗಂಗರ ಕಾಲದ ಕಂಬದ ನರಸಿಂಹ ಸ್ವಾಮಿಯ ಆವಾಸ ಸ್ಥಾನ. ಕುಣಿಗಲ್ ಕುದುರೆ ಎಂಬ ಹಣೆಪಟ್ಟೆ ಕಳಚಿ ಬೀಳುವ ಮುನ್ನ ಜಾಗೃತರಾಗಿ. ಈ ವಿಡಿಯೋ ಇನ್ನಷ್ಟು ಜನರಿಗೆ ಶೇರ್ ಮಾಡಿ, ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು.